ಹಾಯ್ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾನು 1948ರ ಕೈಗಾರಿಕಾ ನೀತಿ ಇಂಡಸ್ಟ್ರಿಯಲ್ ಪಾಲಿಸಿ ರೆಸೊಲ್ಯೂಷನ್ ಆಫ್ 1948 ಅನ್ನು ಚರ್ಚೆ ಮಾಡ್ತಾ ಇದ್ದೇನೆ. ಇದು ಭಾರತಕ್ಕೆ ಸ್ವತಂತ್ರ ಸಿಕ್ಕ ನಂತರ ಮೊದಲನೇ ಕೈಗಾರಿಕಾ ನೀತಿಯಾಗಿದೆ. ಇದನ್ನು 6 ಏಪ್ರಿಲ್ 1948ನಲ್ಲಿ ಅನೌನ್ಸ್ ಮಾಡಲಾಯಿತು, ಪ್ರಕಟಪಡಿಸಲಾಯಿತು. ಇದನ್ನು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂದಿನ ಕೈಗಾರಿಕಾ ಮಂತ್ರಿಯಾಗಿ ಆದವರು ಇದನ್ನು ಮಂಡನೆ ಮಾಡಿದರು. ದ ಮೇನ್ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಆಫ್ ದಿಸ್ ಪಾಲಿಸಿ ಈಸ್ ದ್ಯಾಟ್ ಇಟ್ ಅಶರ್ಡ್ ಇಂಡಿಯಾ ಇನ್ ದ ಸಿಸ್ಟಮ್ ಆಫ್ ಮಿಕ್ಸ್ಡ್ ಎಕನಾಮಿ. ಇದರ ಒಂದು ಐತಿಹಾಸಿಕ ಮಹತ್ವ ಏನು ಅಂದರೆ 1948ರ ಕೈಗಾರಿಕಾ ನೀತಿಯ ಇದು ಭಾರತದ ಅರ್ಥವ್ಯವಸ್ಥೆಯನ್ನು ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನಾಗಿ ಮಾರ್ಪಾಟು ಮಾಡಿತು. ಇದು 1948ರ ಕೈಗಾರಿಕಾ ನೀತಿಯ ಒಂದು ಸಂಕ್ಷಿಪ್ತ ಪರಿಚಯ ಆಗಿದೆ. ನಂತರ 1948ರ ಕೈಗಾರಿಕಾ ನೀತಿಯ ಕೆಲವೊಂದು ಉದ್ದೇಶಗಳನ್ನು ನೋಡೋಣ. ದ ಮೇನ್ ಗೋಲ್ ಆಫ್ ದಿಸ್ ಪಾಲಿಸಿ ವಾಸ್ ಟು ಎಕ್ಸಲರೇಟ್ ದಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಈ ಒಂದು 1948 ಕೈಗಾರಿಕಾ ನೀತಿಯ ಮುಖ್ಯ ಉದ್ದೇಶ ಕೈಗಾರಿಕಾ ಬೆಳವಣಿಗೆಯನ್ನು, ಅಭಿವೃದ್ಧಿಯನ್ನು ತ್ವರಿತಗೊಳಿಸುವುದಾಗಿತ್ತು. ಇದರ ಒಂದು ಅಭಿವೃದ್ಧಿಗಾಗಿ, ತ್ವರಿತಗತಿಯ ಕೈಗಾರಿಕೆಗಳ ಬೆಳವಣಿಗೆಗಾಗಿ 1948 ಕೈಗಾರಿಕಾ ನೀತಿಯು ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಜಾರಿಗೆ ತಂದಿತು. ಮಿಶ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ಖಾಸಗೀಕರಣ ಮತ್ತು ಸರ್ಕಾರ, ಪಬ್ಲಿಕ್ ಸೆಕ್ಟರ್ ಎರಡು ಕೂಡಿಕೊಂಡು ಆರ್ಥಿಕ ಅಭಿವೃದ್ಧಿಗೆ ಮತ್ತು ಕೈಗಾರಿಕಾ ಅಭಿವೃದ್ಧಿಗಾಗಿ ಶ್ರಮ ಪಟ್ಟವು. ಅದಕ್ಕಾಗಿ 1948 ಇದು ಇಟ್ ಡಿಕ್ಲೇರ್ಡ್ ಇಂಡಿಯನ್ ಎಕನಾಮಿ ಆಸ್ ಮಿಕ್ಸ್ಡ್ ಎಕನಾಮಿ. ಅಂದಿನಿಂದಲೇ ಭಾರತದ ಅರ್ಥವ್ಯವಸ್ಥೆಯನ್ನು ನಾವು ಮಿಶ್ರ ಅರ್ಥವ್ಯವಸ್ಥೆ ಎಂದು ಕರೀಲಿಕ್ಕೆ ಪ್ರಾರಂಭಿಸಿದ್ವಿ. ಎರಡನೇ ಮುಖ್ಯ ಉದ್ದೇಶ, ಇದು ಸಣ್ಣ ಕೈಗಾರಿಕೆಗಳಿಗೆ, ಗುಡಿ ಕೈಗಾರಿಕೆಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡುವಂತಹ ಒಂದು ನೀತಿಯಾಗಿತ್ತು. ಮೂರನೇ ಉದ್ದೇಶ, ಇದು 1948ರ ಕೈಗಾರಿಕಾ ನೀತಿ ಇಲ್ಲಿ ವಿದೇಶಿ ಹೂಡಿಕೆಗಳ ಮೇಲೆ ಸರ್ಕಾರ ಹಲವಾರು ಬಗೆಯ ಕಡಿವಾಣಗಳನ್ನು, ರೆಸ್ಟ್ರಿಕ್ಷನ್ಸ್ಗಳನ್ನು ಅದರ ಮೇಲೆ ಹಾಕಲಾಯಿತು. ಇವು ಕೆಲವೊಂದು 1948ರ ಕೈಗಾರಿಕಾ ನೀತಿಯ ಉದ್ದೇಶಗಳಾಗಿವೆ. ಇದರ ನಂತರ 1948ರ ಕೈಗಾರಿಕಾ ನೀತಿಯ ಕೆಲವೊಂದು ಲಕ್ಷಣಗಳನ್ನು ನೋಡೋಣ. ಫೀಚರ್ಸ್. ಮೊದಲನೇ ಫೀಚರ್ಸು, ನಾವು ಕೈಗಾರಿಕೆಗಳನ್ನು ಒಂದು ಕೆಟಗರಿಯಾಗಿ ಭಾಗ ಅಥವಾ ವಿಭಾಗ ಮಾಡಿದ್ದನ್ನು ನೋಡ್ತೀವಿ. ಮೊಟ್ಟ ಮೊದಲನೇ ಬಾರಿಗೆ ದೇಶದಲ್ಲಿರುವಂಥ ಕೈಗಾರಿಕೆಗಳನ್ನು ನಾವು ವಿಭಾಗದಲ್ಲಿ ವಿಭಾಗಿಸಿದ್ವಿ. ಸೊ ಈ ಒಂದು ಕೈಗಾರಿಕಾ ನೀತಿಯ ಇದೊಂದು ಲಕ್ಷಣ ಆಗಿತ್ತು. ಕೈಗಾರಿಕೆಗಳನ್ನು ನಾವು ವಿಭಾಗದಲ್ಲಿ ನೋಡಲಿಕ್ಕೆ ಪ್ರಾರಂಭಿಸಿದ್ವಿ. ಸೊ ಸರ್ಕಾರ, ದೇಶದ ಸರ್ಕಾರ ಏನು ಮಾಡ್ತು ಅಂತಾರೆ, ಕೈಗಾರಿಕೆಗಳನ್ನು 4 ಭಾಗಗಳಾಗಿ ವಿಂಗಡಿಸಿತು. ಒಂದನೇ ವಿಭಾಗ ಇಂಡಸ್ಟ್ರೀಸ್ ವಿತ್ ಎಕ್ಸ್ಕ್ಲೂಸಿವ್ ಸ್ಟೇಟ್ ಮೊನೊಪೊಲಿ, ಸ್ಟ್ರಾಟಜಿಕ್ ಇಂಡಸ್ಟ್ರೀಸ್. ಒಂದನೇ ವಿಭಾಗ ಕೇಂದ್ರ ಸರ್ಕಾರದ ಸಂಪೂರ್ಣ ಆಡಳಿತ ಮತ್ತು ಏಕಸ್ವಾಮ್ಯತೆಗೆ ಒಳಪಟ್ಟ ಕೈಗಾರಿಕೆಗಳು. ಉದಾಹರಣೆಗೆ, ಇಟ್ ಇನ್ಕ್ಲೂಡ್ಸ್ ಇಂಡಸ್ಟ್ರೀಸ್ ಎಂಗೇಜ್ಡ್ ಇನ್ ದ ಆಕ್ಟಿವಿಟಿ ಆಫ್ ಅಟೋಮಿಕ್ ಎನರ್ಜಿ, ರೈಲ್ವೇಸ್ ಆ್ಯಂಡ್ ಆರ್ಮ್ಸ್ ಆ್ಯಂಡ್ ಅಮ್ಯುನಿಟೀಸ್. ಯಾವ ಉದ್ಯಮಗಳು ಅಟೋಮಿಕ್ ಎನರ್ಜಿ ಉತ್ಪಾದನೆಯ ಚಟುವಟಿಕೆಯಲ್ಲಿ ತೊಡ್ಕೊಂಡಿದ್ದಾವೆ, ರೈಲ್ವೆಯನ್ನು ಮೇಂಟೈನ್ ಮಾಡ್ತಾ ಇದ್ದಾವೆ, ಮತ್ತು ಆರ್ಮ್ಸ್ ಆ್ಯಂಡ್ ಅಮ್ಯುನಿಟೀಸ್ ವೆಪನ್ಸ್ಗಳನ್ನು, ದೇಶದ ರಕ್ಷಣೆ, ಗಡಿ ರಕ್ಷಣೆಗೆ ಬೇಕಾಗಿರುವಂತಹ ಸಲಕರಣೆಗಳನ್ನು ಉತ್ಪಾದನೆ ಮಾಡ್ತಾ ಇದ್ದಾವೆ. ಅಂತಹ ಒಂದು ಕೈಗಾರಿಕೆಗಳನ್ನು ನಾವು ಏನಂದ್ವಿ, ಸ್ಟ್ರಾಟಜಿಕ್ ಇಂಡಸ್ಟ್ರೀಸ್ ಅಂತ ಕರೆದ್ವಿ. ಅಂದರೆ ಇವು ಸರ್ಕಾರದ ಏಕಸ್ವಾಮ್ಯತೆಗೆ ಇರುವಂತಹ ಏಕಸ್ವಾಮ್ಯತೆಯ ಕೈಗಾರಿಕೆಗಳು ಎಂದು ಇವುಗಳನ್ನು ವಿಭಾಗಿಸಿದ್ವಿ. ಈ ಒಂದು ಕೈಗಾರಿಕೆಗಳಲ್ಲಿ ಪ್ರೈವೇಟ್ನವರಿಗೆ ಯಾವುದೇ ಥರದ ಪ್ರವೇಶವನ್ನು ನಾವು ನಿರ್ಬಂಧನೆ ಮಾಡಿದ್ವಿ. ಸೊ ಇದು ಎಕ್ಸ್ಕ್ಲೂಸಿವ್ಲಿ ಸ್ಟೇಟ್ ಮೊನೊಪೊಲಿ, ಸರ್ಕಾರದ
ಏನ್ರಿ ಏಕಸ್ವಾಮ್ಯತೆಯನ್ನು ಪಡೆದಿರುವಂತಹ ಉದ್ಯಮಗಳಿಂದ ಇದನ್ನು ಡಿಕ್ಲೇರ್ ಮಾಡಿದ್ವಿ. ಸೊ ದಿಸ್ ಇಸ್ ದ ಫಸ್ಟ್ ಕ್ಯಾಟಗರಿ. ಎರಡನೇ ಕ್ಯಾಟಗರಿಯಾಗಿ ನಾವು ನೋಡ್ತೀವಿ ಇಂಡಸ್ಟ್ರೀಸ್ ವಿತ್ ಗವರ್ಮೆಂಟ್ ಕಂಟ್ರೋಲ್, ಸರ್ಕಾರದ ನಿಯಂತ್ರಣದ ಕೈಗಾರಿಕೆಗಳು. ಇದರಲ್ಲಿ ದಿಸ್ ಕ್ಯಾಟಗರಿ ಇನ್ಕ್ಲೂಡೆಡ್ ಇಂಡಸ್ಟ್ರೀಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್, ರಾಷ್ಟ್ರೀಯ ಪ್ರಾಮುಖ್ಯತೆಯ ಕೆಲವೊಂದು ಕೈಗಾರಿಕೆಗಳನ್ನು ಈ ಒಂದು ಕ್ಯಾಟಗರಿಯಲ್ಲಿ ಸೇರಿಸಲಾಯಿತು. ಅಂತ 18 categories, 18 such categories were mentioned in this category such as fertilizer. 18 ಕೈಗಾರಿಕೆಗಳನ್ನು ಈ ಒಂದು ಕೆಟಗರಿಯಲ್ಲಿ ಮೆನ್ಷನ್ ಮಾಡಲಾಯಿತು. ಉದಾಹರಣೆಗೆ ಫರ್ಟಿಲೈಸರ್ ಇಂಡಸ್ಟ್ರೀಸ್, ಹೆವಿ ಮಷೀನ್ ಇಂಡಸ್ಟ್ರೀಸ್, ಡಿಫೆನ್ಸ್ ಎಕ್ವಿಪ್ಮೆಂಟ್ ಇಂಡಸ್ಟ್ರೀಸ್, ಹೆವಿ ಕೆಮಿಕಲ್ಸ್ ಇಂಡಸ್ಟ್ರೀಸ್ ಮುಂತಾದವುಗಳನ್ನು ಈ ಒಂದು ಕೆಟಗರಿಯಲ್ಲಿ ಎರಡನೇ ಕೆಟಗರಿ ಅವು ಸರ್ಕಾರದ ನಿಯಂತ್ರಣ ಮತ್ತು ಅಭಿವೃದ್ಧಿಪಡಿಸಲಾಗುವ ಕೈಗಾರಿಕೆಗಳು ಅಂತ ಹೆಸರು ಕೊಟ್ಟು ಅದಕ್ಕೆ ಇಂಡಸ್ಟ್ರೀಸ್ ವಿತ್ ಗೌರ್ಮೆಂಟ್ ಕಂಟ್ರೋಲ್ ಅಂತ ಹೆಸರು ಕೊಟ್ಟು ಈ ಒಂದು ಕೈಗಾರಿಕೆಗಳನ್ನು ಅಲ್ಲಿ ಸೇರಿಸಲಾಯಿತು. ಅಲ್ಲಿ ಎಷ್ಟು ಕಂಪನಿಗಳನ್ನು, ಎಷ್ಟು ಇಂಡಸ್ಟ್ರೀಸ್ಗಳನ್ನು, 18 ಇಂಡಸ್ಟ್ರೀಸ್ಗಳನ್ನು ಎರಡನೇ ಕೆಟಗರಿಯಲ್ಲಿ ಸೇರಿಸಲಾಗಿದೆ. ಈಗ ಮೂರನೇ ಕೆಟಗರಿ ಇಂಡಸ್ಟ್ರೀಸ್ ವಿತ್ ಮಿಕ್ಸ್ಡ್ ಸೆಕ್ಟರ್, ಅಂದರೆ ಇಲ್ಲಿ ಸರ್ಕಾರ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ನಿರ್ಮಾಣ ಮಾಡಲ್ಪಡುವ ಅಥವಾ ನಿರ್ಮಿಸಲ್ಪಡುವ ಕೈಗಾರಿಕೆಗಳನ್ನು ಈ ಒಂದು ಕೆಟಗರಿಯಲ್ಲಿ ಸೇರಿಸಲಾಯಿತು. ದಿಸ್ ಕೆಟಗರಿ ಇನ್ಕ್ಲೂಡ್ ಇಂಡಸ್ಟ್ರೀಸ್ ದ್ಯಾಟ್ ವಿರ್ ಅಲೌಡ್ ಟು ಆಪರೇಟ್ ಇಂಡಿಪೆಂಡೆಂಟ್ಲಿ ಇನ್ ದಿ ಪ್ರೈವೇಟ್ ಆರ್ ಪಬ್ಲಿಕ್ ಸೆಕ್ಟರ್. ದ ಗೌರ್ಮೆಂಟ್ ವಾಸ್ ಅಲೌಡ್ ಟು ರಿವ್ಯೂ ದಿ ಸಿಚುವೇಶನ್, ರಿಕ್ವೈರ್ ಎನಿ ಎಕ್ಸಿಸ್ಟಿಂಗ್ ಪ್ರೈವೇಟ್ ಅಂಡರ್ಟೇಕಿಂಗ್ಸ್. ಈ ಒಂದು ಕೆಟಗರಿಯಲ್ಲಿ ವಿಭಾಗದಲ್ಲಿ ಪ್ರೈವೇಟ್ ಕಂಪ್ನೀಸ್ಗಳಿಗೂ ಕೂಡ ಕೈಗಾರಿಕೆಗಳ ಸ್ಥಾಪನೆಗೆ ಪರ್ಮಿಷನ್ ಕೊಡಲಾಯಿತು ಮತ್ತು ಈ ಪ್ರೈವೇಟ್ ಕಂಪನಿಗಳ ಮೇಲೆ, ಕೈಗಾರಿಕೆಗಳ ಮೇಲೆ ಸರ್ಕಾರದ ನಿಯಂತ್ರಣ ಕೂಡ ಇರುವ ಹಾಗೆ ವ್ಯವಸ್ಥೆ ಮಾಡಲಾಯಿತು. ಹೀಗೆ ಮೂರನೇ ಥರದ ಕೈಗಾರಿಕೆಗಳು ಅಥವಾ ಮೂರನೇ ಥರದ ಒಂದು ಕ್ಲಾಸಿಫಿಕೇಶನ್ ಇಲ್ಲಿ ಮಾಡಲಾಯಿತು, ಕೆಟಗರಿ ಕೊಡಲಾಯಿತು. ಅದು ಇಂಡಸ್ಟ್ರಿ ವಿತ್ ಮಿಕ್ಸ್ಡ್ ಸೆಕ್ಟರ್. ಇಲ್ಲಿ ಸರ್ಕಾರ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಕೈಗಾರಿಕೆಗಳ ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಲಾಯಿತು. ಮೂರನೇ ಥರದ ಇದೊಂದು ಕೆಟಗರಿ. ಈಗ ನಾಲ್ಕನೇ ಥರದ ಕೆಟಗರಿ ಇಂಡಸ್ಟ್ರೀಸ್ ಇನ್ ದ ಪ್ರೈವೇಟ್ ಸೆಕ್ಟರ್. ಇಲ್ಲಿ ಇಂಡಸ್ಟ್ರೀಸ್ ವಿಚ್ ವಿ ಆರ್ ನಾಟ್ ಮೆನ್ಷನ್ಡ್ ಇನ್ ದ ಅಬವ್ ಕೆಟಗರೀಸ್ ಫಾಲ್ ಇನ್ ಟು ದಿಸ್ ಕೆಟಗರೀಸ್. High importance was granted to small businesses and small industries, leading to the utilization of local resources and creating employment. ಈ ನಾಲ್ಕನೇ ಕೆಟಗರಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಪ್ರೈವೇಟ್ ಸೆಕ್ಟರ್ಗೆ ಕೈಗಾರಿಕೆಗಳ ಸ್ಥಾಪನೆಗೆ ಪರ್ಮಿಷನ್ ನೀಡಲಾಯಿತು. ಸೊ ಇಲ್ಲಿ ಈ ಒಂದು ಕೆಟಗರಿಯಲ್ಲಿ ಪ್ರೈವೇಟ್ನವರು ತಮಗೆ ಬೇಕಾಗಿರುವಂಥ ಸಣ್ಣ ಉದ್ಯಮಗಳು, ಸಣ್ಣ ಕೈಗಾರಿಕೆಗಳನ್ನು ಮತ್ತು ತಮ್ಮಲ್ಲಿರುವಂತಹ ರಿಸೋರ್ಸ್ಗಳನ್ನು ಬಳಕೆ ಮಾಡಿ ಕೈಗಾರಿಕೆಗಳ ಸ್ಥಾಪನೆ ಮಾಡಲಿಕ್ಕೆ ಅವರಿಗೆ ಪರ್ಮಿಷನನ್ನು ಕೊಡಲಾಯಿತು. ಹೀಗೆ ನಾವು ನೋಡ್ತೀವಿ ಈ ಒಂದು 1948ರ ಕೈಗಾರಿಕೆ ನೀತಿಯಲ್ಲಿ ಇದೊಂದು ವಿಶೇಷ ಫೀಚರ್ ಆಗಿತ್ತು. ಇಲ್ಲಿ ವಿಶೇಷ ಫೀಚರ್ನಲ್ಲಿ ಏನಿತ್ತಂದರೆ ಕೈಗಾರಿಕೆಗಳನ್ನು ಮೊಟ್ಟ ಮೊದಲನೇ ಬಾರಿಗೆ ನಾವು ಕ್ಯಾಟಗರೈಸ್ ಆಗಿ ವಿಭಾಗಗಳಾಗಿ ವಿಂಗಡಿಸಿದ್ವಿ. ಒಂದನೇದು ಎಕ್ಸ್ಕ್ಲೂಸಿವ್ ಆಗಿ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಕೈಗಾರಿಕೆಗಳು, ಅಟೋಮಿಕ್ ಎನರ್ಜಿ ಆಗಿರಬಹುದು, ರೈಲ್ವೆ ಆಗಿರಬಹುದು, ಆರ್ಮ್ಸ್ ಆ್ಯಂಡ್ ಅಮ್ಯುನಿಟೀಸ್ ಆಗಿರಬಹುದು. ಎರಡನೇ ಥರದ ಕೆಟಗರಿ ಕೇಂದ್ರ ಸರ್ಕಾರದ ನಿಯಂತ್ರಣ ಮತ್ತು ಅಭಿವೃದ್ಧಿಪಡಿಸಲಾಗುವಂಥ ಕೈಗಾರಿಕೆಗಳು. ಅಲ್ಲಿ ಮುಖ್ಯವಾಗಿ 18 ಥರದ ಕೈಗಾರಿಕೆಗಳು ಅವು ಕೇಂದ್ರ ಸರ್ಕಾರದಿಂದ ಅಭಿವೃದ್ಧಿಪಡಿಸಲಾಗುವಂಥ ಕೈಗಾರಿಕೆಗಳಾಗಿದ್ದು, ಮೂರನೇ ಥರದ ಕೈಗಾರಿಕೆಗಳನ್ನು ನಾವು ನೋಡಿದ್ವಿ. ಅಲ್ಲಿ ಸರ್ಕಾರ ಮತ್ತು ಖಾಸಗಿ ಇಬ್ಬರು ಕೂಡಿಕೊಂಡು ಅವರಿಬ್ಬರ ಸಹಭಾಗಿತ್ವದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಅವರಿಗೆ ಪರ್ಮಿಷನ್ ಕೊಡಲಾಯಿತು. ನಾಲ್ಕನೇ ಕೆಟಗರಿಯಲ್ಲಿ ಕೇವಲ ಪ್ರೈವೇಟ್ನವರಿಗೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಅನುವು ಮಾಡಿಕೊಡಲಾಯಿತು. ಹೀಗೆ 4 ಥರದ ಕೈಗಾರಿಕೆಗಳನ್ನು ನಾವು ನಮ್ಮ ಅರ್ಥವ್ಯವಸ್ಥೆಯಲ್ಲಿ ನೋಡಲಿಕ್ಕೆ ಪ್ರಾರಂಭಿಸಿದ್ವಿ. ಇದು ಒಂದನೇ ಒಂದು ಲಕ್ಷಣ ಆಗಿತ್ತು. 1948ರ ಕೈಗಾರಿಕಾ ನೀತಿಯ ಒಂದು ಲಕ್ಷಣ ಆಗಿತ್ತು. ಈಗ ಇನ್ನೂ ಹಲವಾರು ಕೈಗಾರಿಕಾ ಈ ಒಂದು ನೀತಿಯ ಹಲವಾರು ಲಕ್ಷಣಗಳದು. ಎರಡನೇ ಲಕ್ಷಣ, ಟು ಇನ್ಶೂರ್ ದ ಸಪ್ಲೈ ಆಫ್ ಕ್ಯಾಪಿಟಲ್ ಗೂಡ್ಸ್ ಆ್ಯಂಡ್ ಮಾಡರ್ನ್ ಟೆಕ್ನಾಲಜಿ, ದ IPR 1948 ಎನ್ಕರೇಜ್ಡ್ ದಿ ಫ್ರೀ ಫ್ಲೋ ಆಫ್ ಫಾರಿನ್ ಕ್ಯಾಪಿಟಲ್. ಏನು ಮಾಡ್ತಂದ್ರೆ 1948ರ ಕೈಗಾರಿಕಾ ನೀತಿ ವಿದೇಶಿ ಬಂಡವಾಳ ದೇಶದಲ್ಲಿ ಹರಿದು ಬರಲಿಕ್ಕೆ ಅದು
ಬಂಡವಾಳ ಸರಕುಗಳ ಮೂಲಕ, ತಂತ್ರಜ್ಞಾನಗಳ ಮೂಲಕ ಹರಿದು ಬರಲಿಕ್ಕೆ ಅನುವು ಮಾಡಿಕೊಡ್ತು. ಪ್ರೈವೇಟ್ನವರು ಅಥವಾ ಮಿಕ್ಸ್ಡ್ ಎಕನಾಮಿಯಲ್ಲಿ ಪ್ರೈವೇಟ್ನವರಿಗೂ ನಾವು ಕೈಗಾರಿಕೆಗಳ ಸ್ಥಾಪನೆಗೆ ಪರ್ಮಿಷನ್ ಕೊಡುವ ಮುಖಾಂತರ ಆ ಪ್ರೈವೇಟ್ನವರು ಕೂಡ ವಿದೇಶಿ ಬಂಡವಾಳನ ಹರಿದು ತರಲಿಕ್ಕೆ ಅವರಿಗೆ ಅನುಕೂಲ ಆಯಿತು. ಎರಡನೇದು, ದ ಗೌರ್ಮೆಂಟ್ ಇನ್ಶೂರ್ಡ್ ದ್ಯಾಟ್ ದೇರ್ ವುಡ್ ಬಿ ನೋ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ಇಂಡಿಯನ್ ಆ್ಯಂಡ್ ಫಾರಿನ್ ಅಂಡರ್ಟೇಕಿಂಗ್ಸ್. ಮೂರನೇ ಲಕ್ಷಣ ಈ ಒಂದು ಕೈಗಾರಿಕೆ ನೀತಿದ್ದೇನಾಗಿತ್ತಂದರೆ, ನಾವು ಮೊಟ್ಟ ಮೊದಲನೇ ಬಾರಿಗೆ ಪ್ರೈವೇಟ್ನವ್ರಿಗೂ ಕೂಡ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ವಿ. ಈ ಒಂದು ನೀತಿಯಲ್ಲಿ ಅವ್ರಿಗೇನು ಹೇಳ್ತಿದ್ರೆ, ಸರ್ಕಾರದ ಸಹಾಯದಿಂದ ಈ ಕಂಪ್ನಿಗಳು ಸ್ಥಾಪನೆಗೊಳ್ತಾ ಇದ್ದಾವೆ ಮತ್ತು ಕೆಲವೊಂದು ಪ್ರೈವೇಟ್ನವರು ತಮ್ಮ ಒಂದು ಬಂಡವಾಳವನ್ನು ಬಳಸಿಕೊಂಡು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಇಲ್ಲಿ ಅವರು ಯಾವುದೇ ಥರದ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು, ಇದು ವಿದೇಶಿ ಸರಕು, ಇದು ದೇಶೀಯ ಸರಕು ಅನ್ನುವಂತಹ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅನ್ನುವಂಥ ಒಂದು ನಿಯಮವನ್ನು ತಂದರು. ಇದರ ಜೊತೆಗೆ IPR ಆಲ್ಸೋ ಎಂಫಸೈಸ್ಡ್ ದಿ ಇಂಪಾರ್ಟೆನ್ಸ್ ಆಫ್ ಸ್ಮಾಲ್ ಸ್ಕೇಲ್ ಆ್ಯಂಡ್ ಕಾಟೇಜ್ ಇಂಡಸ್ಟ್ರೀಸ್ ಇನ್ ದ ಇಂಡಿಯನ್ ಎಕನಾಮಿ. ಇಲ್ಲಿ ಈ ಒಂದು ರೆಸೊಲ್ಯೂಷನ್ನು ಇಂಡಿಯನ್ ಇಂಡಸ್ಟ್ರಿಯಲ್ ಪಾಲಿಸಿ ರೆಸೊಲ್ಯೂಷನ್ನು ಇಲ್ಲಿ ಸಣ್ಣ ಉದ್ಯಮಗಳು ಮತ್ತು ಗುಡಿ ಕೈಗಾರಿಕೆಗಳು ಆರ್ಥಿಕ ಅಭಿವೃದ್ಧಿಗೆ ಬಹಳ ಮಹತ್ವಪೂರ್ಣವಾಗಿವೆ, ಇವುಗಳು ಹೆಚ್ಚು ಉದ್ಯೋಗಾವಕಾಶವನ್ನು ಸೃಷ್ಟಿಸುತ್ತವೆ ಅನ್ನುವಂತಹ ಒಂದು ಮಹತ್ವವನ್ನು ಮನಗೊಂಡು ಈ ನೀತಿ ಇವುಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡಲಿಕ್ಕೆ ಪ್ರಾರಂಭಿಸಿತು. ಇದು ಕೂಡ ಇದರ ಒಂದು ಲಕ್ಷಣ ಆಗಿತ್ತು. ಅದೇ ಥರ ಈ ಒಂದು 1948 ಇಂಡಸ್ಟ್ರಿ ಪಾಲಿಸಿ ರೆಸೊಲ್ಯೂಷನನ್ನು 1951ರ ಕೈಗಾರಿಕಾ ನೀತಿಯ ಮುಖಾಂತರ ಇದನ್ನು ಪಾಸ್ ಮಾಡಲಾಯಿತು, ಇದನ್ನು ಇಂಪ್ಲಿಮೆಂಟ್ ಮಾಡಲಾಯಿತು. ಸೊ ಹೀಗೆ ನಾವು ಏನು ನೋಡ್ತೀವಿ ಅಂದರೆ 1948ರ ಕೈಗಾರಿಕಾ ನೀತಿ ಹಲವಾರು ಒಂದು ಮೂಲಭೂತ ಬದಲಾವಣೆಗೆ ಕಾರಣವಾಯಿತು. ಮೊಟ್ಟ ಮೊದಲಿಗೆ ಇದು ಅರ್ಥವ್ಯವಸ್ಥೆಯಲ್ಲಿ ಮಿಕ್ಸ್ಡ್ ಎಕನಾಮಿಯನ್ನು ತಂತು. ಎರಡನೇದು ಕೈಗಾರಿಕೆಗಳನ್ನು ಕ್ಲಾಸಿಫಿಕೇಷನ್ ಮಾಡ್ತು, ಯಾವ ಕೈಗಾರಿಕೆಗಳು ಯಾರ ಅಧೀನದಲ್ಲಿ ಇರಬೇಕು ಮತ್ತು ಅದನ್ನು ಯಾರು ಅಭಿವೃದ್ಧಿಪಡಿಸಬೇಕು ಅನ್ನುವಂಥದ್ದು ಕ್ಲಾಸಿಫಿಕೇಷನ್ ಮಾಡ್ತು. ಸೊ ಹೀಗೆ ಕೈಗಾರಿಕೆಗಳನ್ನು ವಿಭಾಗ ಮಾಡ್ತು. ಅದಲ್ಲದೆ ವಿದೇಶಿ ಬಂಡವಾಳಕ್ಕೂ ಕೂಡ ಉತ್ತೇಜನ ನೀಡಲಿಕ್ಕೆ ಹಲವಾರು ನೀತಿಗಳನ್ನು ತಂತು. ಹೀಗೆ ಇಲ್ಲಿ ವಿದೇಶಿ ವಸ್ತುಗಳು ಬೇರೆಯೋ ಭಾರತ ದೇಶದ ವಸ್ತುಗಳು ಬೇರೆ ಅನ್ನುವಂಥ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅನ್ನುವಂಥದ್ದು ಈ ಒಂದು ನೀತಿಯಲ್ಲಿ ಹೆಚ್ಚು ಒತ್ತು ಕೊಟ್ಟಿತ್ತು. ಅದಲ್ಲದೆ 1948ರ ಕೈಗಾರಿಕಾ ನೀತಿಯು ಗುಡಿ ಕೈಗಾರಿಕೆಗಳಿಗೆ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡಿತು. ಯಾಕಂದರೆ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಣ್ಣ ಉದ್ಯಮಗಳು, MSMEಗಳು ಅಂತ ಹೇಳ್ತೀವಲ್ಲ, ಆ ಉದ್ಯಮಗಳು ಹೆಚ್ಚು ಉದ್ಯೋಗ ಅವಕಾಶವನ್ನು ಜನರೇಟ್ ಮಾಡ್ತವೆ. ಅದಕ್ಕಾಗಿ ಆ ಹೆಚ್ಚು ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ ನಮಗೆ ಸಣ್ಣ ಉದ್ಯಮಗಳು ಬೇಕು, ಕೈಗಾರಿಕೆಗಳು ಬೇಕು. ಅದಕ್ಕಾಗಿ